ಈಗ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ಗೆ ಹಾಸನ ಮಂಡ್ಯ ಕ್ಷೇತ್ರಗಳದ್ದೇ ದೊಡ್ಡ ಟೆನ್ಷನ್ ಆಗ್ತಾ ಇದೆ. ಏನು ಮಾಡೋದು ಅಂತ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಹಾಸನ ಮಂಡ್ಯದ್ದೇ ದೊಡ್ಡ ಟೆನ್ಷನ್ ಆಗಿದೆ. ದೇವೇಗೌಡರೇನೋ ಹೇಳ್ಬಿಟ್ಟಿದ್ದಾರೆ ಹಾಸನಕ್ಕೆ ಪ್ರಜ್ವಲ್ ಅಭ್ಯರ್ಥಿ ಅಂತ. ಆದರೆ ಪ್ರೀತಮ್ ಗೌಡ ಬಿಜೆಪಿ ಅವರೇ ಫೈನಲ್ ಅಲ್ಲ ಅಂತಿದ್ದಾರೆ. ಪ್ರಜ್ವಲ್ಗೆ ಟಿಕೆಟ್ ಕೊಡೋದಕ್ಕೆ ವಿರೋಧದ ಮಾತಾಡಿದ್ದಾರೆ ಪ್ರೀತಮ್ ಗೌಡ. ಹಾಸನ ಜೊತೆ ಮಂಡ್ಯದಲ್ಲೂ ಇದೇ ಪರಿಸ್ಥಿತಿ ಇದೆ. ಬಿಜೆಪಿ ನಮಗೆ ಟಿಕೆಟ್ ಕೊಡುತ್ತೆ ಅನ್ನೋ ವಿಶ್ವಾಸದಲ್ಲಿ ಸುಮಲತಾ ಅಂಬರೀಷ್ ಅವರಿದ್ದಾರೆ. ಪದೇ ಪದೇ ಈ ವಿಚಾರ ಚರ್ಚೆಗೆ ಬರ್ತಾ ಇದೆ. ಸೊ ಏನು ಹಾಸನದಲ್ಲಿ ಬಿಜೆಪಿಯ ವಾದ ಅಂತ ನೋಡ್ಬಿಡೋಣ. ಹಾಸನದಲ್ಲಿ ಜೆಡಿಎಸ್ಗೆ ಟಿಕೆಟ್ ಬಿಟ್ಟು ಕೊಡೋದಕ್ಕೆ ಹಾಸನ ಬಿಜೆಪಿಯಿಂದ ತೀವ್ರ ವಿರೋಧ ಇದೆ. ಈ ಪ್ರೀತಮ್ ಗೌಡ ಅವರೆಲ್ಲ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಡೋದಕ್ಕೆ ಪ್ರೀತಮ್ ಗೌಡ ವಿರೋಧಿಸ್ತಾ ಇದ್ದಾರೆ. ಪ್ರಜ್ವಲ್ ಕ್ಷೇತ್ರದಲ್ಲಿ ಹೆಸರು ಕೆಡಿಸ್ಕೊಂಡಿದ್ದಾರೆ. ಹೀಗಾಗಿ ಪ್ರಜ್ವಲ್ಗೆ ಟಿಕೆಟ್ ಕೊಟ್ಟರೆ ಸೋಲು ಅಂತ ಬಿಜೆಪಿ ಹೇಳ್ತಾ ಇದೆ. ದೇವೇಗೌಡರು ನಿಂತರೂ ಓಕೆ, ಪ್ರಜ್ವಲ್ ನಿಂತರೂ ನಮ್ಮ ಸಪೋರ್ಟ್ ಇಲ್ಲ, ಬಿಜೆಪಿಯಿಂದಲೇ ಅಭ್ಯರ್ಥಿ ಹಾಕಿ ಅನ್ನೋದು ಪ್ರೀತಮ್ ಗೌಡ ಅವರ ವಾದ. ಪ್ರೀತಮ್ ಗೌಡರು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಬಹಳ ಆತ್ಮೀಯರಲ್ವಾ, ಅವರಿಗೆ ಹೇಳಿದ್ರೆ ಆಯ್ತಪ್ಪ ಈ ವಿಚಾರವನ್ನು. ಬಟ್ ನೀವು ಜೆ ಡಿ ಎಸ್ಗೆ ಬಿಟ್ಕೊಟ್ರೆ ಹಾಸನವನ್ನು, ಅಭ್ಯರ್ಥಿ ಯಾರು ಹಾಕಬೇಕು ಅಂತ ಅವ್ರು ತೀರ್ಮಾನ ಮಾಡ್ಕೋತಾರೆ. ಯಾರು ಕ್ಯಾಂಡಿಡೇಟ್ ಆಗಬೇಕು ಜೆ ಡಿ ಎಸ್ನಿಂದ ಅಂತ ಬಿ ಜೆ ಪಿಯವ್ರು ಹೆಂಗೆ ತೀರ್ಮಾನ ಮಾಡೋಕ್ಕಾಗುತ್ತೆ? ಒಂದು ಸಲಹೆ ಕೊಡ್ಬೋದಪ್ಪ. ಇನ್ನು ಮಂಡ್ಯದಲ್ಲಿ ಬಿ ಜೆ ಪಿ ವಾದ ಏನು? ಸುಮಲತಾ ಅಂಬರೀಷ್ ಸಿಟ್ಟಿಂಗ್ ಎಂ ಪಿಗೆ ಟಿಕೆಟ್ ಕೊಡಬೇಕು. ಮಂಡ್ಯದಿಂದ ಸುಮಲತಾ ಅವರೇ ಬಿ ಜೆ ಪಿ ಅಭ್ಯರ್ಥಿ ಆಗಬೇಕು. ಸುಮಲತಾ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಬೆಂಬಲ ಕೊಟ್ಟಿದ್ದರು. ಹೀಗಾಗಿ ಮಂಡ್ಯದಲ್ಲಿ ಬಿ ಜೆ ಪಿ ಒಳ್ಳೆ ಓಟ್ ಪಡೆದಿತ್ತು. ಸುಮಲತಾ ಅಂಬರೀಷ್ ಬಿ ಜೆ ಪಿಯಿಂದ ನಿಂತರೆ 100% ಗೆಲ್ತಾರೆ. ಸುಮಲತಾ ಅವರ ಕೆಲಸ, ಮೋದಿಯವರ ಅಲೆ, ಜೆ ಡಿ ಎಸ್ ಬೆಂಬಲದಿಂದ ಗೆಲುವು ಸುಲಭ ಅಂತ ಹೈಕಮಾಂಡ್ ಸುಮಲತಾಗೆ ಟಿಕೆಟ್ ಕೊಡೋ ವಿಶ್ವಾಸ ಇದೆ ಅಂತಕ್ಕಂಥ ಮಾತಿದೆ. ನೋಡೋಣ, ಇವೆರಡೂ ಕೂಡ ಬಿ ಜೆ ಪಿಯವರ ಲೆಕ್ಕಾಚಾರ. ಬಟ್ ಜೆ ಡಿ ಎಸ್ಗೆ ಎರಡೂ ಕ್ಷೇತ್ರವನ್ನು ಬಿಟ್ಟುಕೊಡ್ಬೇಕಾಗಿ ಬರುತ್ತೆ. ಸುಮಲತಾ ಅಂಬರೀಷ್ ಅವರೇನೋ ಹೇಳಿಬಿಟ್ಟಿದ್ದಾರೆ, ನಾನು ಸ್ಪರ್ಧೆ ಮಾಡಿದ್ರೆ ಅದು ಮಂಡ್ಯದಿಂದಲೇ, ಇನ್ನೆಲ್ಲಿಂದನೂ ಸ್ಪರ್ಧೆ ಮಾಡಲ್ಲ ಅಂತ. ಬಟ್ ಬಿ ಜೆ ಪಿಯವರು ಸುಮಲತಾ ಅಂಬರೀಷ್ ಅವರ ಮನವೊಲಿಸಬೇಕು. ಗೊತ್ತಿಲ್ಲ ಅಲ್ಲೇನು ಆಡಳಿತ ವಿರೋಧಿ ಅಲೆ ಇದೆಯಾ ಇಲ್ವಾ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಜೆ ಡಿ ಎಸ್ನ ಎರಡು ಭದ್ರಕೋಟೆಗಳು ಹಾಸನ ಮತ್ತು ಮಂಡ್ಯ ಅಂತ ಅನ್ಬಹುದು. ಒಂದು ವೇಳೆ ಮೈತ್ರಿಯಲ್ಲಿ ಅವ್ರಿಗೇನಾದ್ರು ಆ ಕ್ಷೇತ್ರಗಳನ್ನು ಬಿಟ್ಕೊಟ್ರೆ ಕ್ಯಾಂಡಿಡೇಟ್ ಯಾರಾಗಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಜೆ ಡಿ ಎಸ್ನಿಂದ ಕ್ಯಾಂಡಿಡೇಟ್ ಯಾರಾಗಬೇಕು ಅಂತ ಬಿ ಜೆ ಪಿಯವ್ರು ಹೇಳೋಕ್ಕಾಗುತ್ತಾ? ಏನಾಗ್ಬೋದು ಬಿ ಜೆ ಪಿಯಲ್ಲಿ ಮಂಡ್ಯ ಮತ್ತು ಹಾಸನದ ಕಥೆ ಅಂತ? ಅರವಿಂದ್, ಹೌದು, ಒಂದ್ ವೇಳೆ ಎರಡೂ ಕ್ಷೇತ್ರಗಳು ಜೆಡಿಎಸ್ಗೆ ಹೋದ್ರೆ ಸಹಜವಾಗಿ ಜೆಡಿಎಸ್ ಅಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದನ್ನ ಫೈನಲ್ ಮಾಡ್ತಾರೆ. ಆದ್ರೆ ಈಗಿರುವಂತ ವಿಚಾರ 28 ಕ್ಷೇತ್ರಗಳ ಪೈಕಿ ಹಾಸನ ಮತ್ತೆ ಮಂಡ್ಯ ವಿಚಾರದಲ್ಲಿ ಒಂದಿಷ್ಟು ಗೊಂದಲಗಳು ಬಿಜೆಪಿ ಮತ್ತೆ ಜೆಡಿಎಸ್ ಅಂದ್ರೆ ಹಾಸನ ಮತ್ತೆ ಮಂಡ್ಯ ಬಿಜೆಪಿ ವಿರೋಧವನ್ನ ಮಾಡ್ತಿದೆ. ಪ್ರೀತಮ್ ಗೌಡ ಅವರು ನೇರವಾಗಿ ಹೇಳ್ತಿದ್ದಾರೆ, ಹಾಸನವನ್ನ ಈಗಾಗಲೇ ದೇವೇಗೌಡರು ಹೇಳಿದ್ರು ಪ್ರಜ್ವಲ್ ರೇವಣ್ಣ ಅವರೇ ಅಭ್ಯರ್ಥಿ ಅಂತ. ಆದ್ರೆ ದೇವೇಗೌಡರು ಹೇಳಿದ್ದೆ ಫೈನಲ್ ಅಲ್ಲ ಅನ್ನುವಂತ ಮಾತುಗಳನ್ನ ಪ್ರೀತಮ್ ಗೌಡರು ಹೇಳ್ತಿದ್ದಾರೆ. ಪ್ರೀತಮ್ ಗೌಡರು ಹೇಳೋ ಪ್ರಕಾರ ಹಾಸನದಲ್ಲಿ ಪ್ರಜ್ವಲ್ ಅವರು ಹೆಸರು ಕೆಡಿಸ್ಕೊಂಡಿದ್ದಾರೆ. ಒಂದ್ ವೇಳೆ ಅವ್ರು ನಿಂತ್ರೆ ಸೋಲಾಗುತ್ತೆ, ಎನ್ ಡಿ ಎಲ್ಲಿ ಸೋಲಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಬಿಜೆಪಿ ಅಭ್ಯರ್ಥಿ ಹಾಕಬೇಕು ಅನ್ನುವಂತಹ ಒತ್ತಾಯಗಳನ್ನ ಪ್ರೀತಮ್ ಗೌಡರು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಮಂಡ್ಯದಲ್ಲಿ ಈಗಾಗಲೇ ಸುಮಲತಾ ಅಂಬರೀಷನ ಮಂಡ್ಯ ಬಿಜೆಪಿ ನಾಯಕರು ಭೇಟಿಯಾಗಿದ್ದಾರೆ. ನೀವೇ ಕಂಟೆಸ್ಟ್ ಮಾಡಬೇಕು ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ. ಅದು ಮುಂದುವರೆದ ಭಾಗವಾಗಿ ಸುಮಲತಾ ಅವರು ನೇರವಾದಂತ ಮಾತುಗಳನ್ನ ಹೇಳಿದ್ದಾರೆ, ನಾನು ಚುನಾವಣೆಗೆ ನಿಂತ್ರೆ ಅದು ಮಂಡ್ಯದಿಂದಲೇ ಅನ್ನುವಂಥದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಅವರು ವಿಶ್ವಾಸದಲ್ಲೂ ಕೂಡ ಇದ್ದಾರೆ. ಯಾಕಂದ್ರೆ ಅವರು ಸಿಟ್ಟಿಂಗ್ ಎಂ ಪಿ ಇರೋದ್ರಿಂದ ಬಿಜೆಪಿ ಅವರು ನನಗೆ ಟಿಕೆಟ್ ಕೊಡಬಹುದು, ಕೊಡುವಂತಹ ವಿಶ್ವಾಸ ಇದೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸುಮಲತಾ ಅವರು ಇದ್ದಾರೆ. ಅಲ್ಲದೆ ಅವ್ರು ಹೇಳುವಂತದ್ದು, ಅವರ ಕಾರ್ಯಕರ್ತೃತ್ವ ಬಿಜೆಪಿ ಅವರು ಹೇಳುವಂತದ್ದು, ಬಿಜೆಪಿ ಹಿಂದೆ ಇದ್ದಂತೆ ಇಲ್ಲ, ಈಗ ಮಂಡ್ಯದಲ್ಲಿ ಸ್ಟ್ರಾಂಗ್ ಆಗಿದೆ, ಮೋದಿಯಲ್ಲೇ ರಾಮ ಮಂದಿರ ಇದೆಲ್ಲವೂ ಕೂಡ ಪ್ಲಸ್ ಆಗುತ್ತೆ. ಹಾಗಾಗಿ ಸುಮಲತಾ ಅಂಬರೀಷ್ಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಮಂಡ್ಯ ಬಿಜೆಪಿಯ ವಾದ. ಹಾಗಾಗಿ ನಾನು ಹೇಳಿದಾಗ ಎರಡೂ ಕ್ಷೇತ್ರಗಳಲ್ಲಿ ಒಂದಿಷ್ಟು ಗೊಂದಲಗಳು ಬಿಜೆಪಿ ಮತ್ತೆ ಜೆಡಿಎಸ್ ನ ಸ್ಥಳೀಯ ಮಟ್ಟದಲ್ಲಿದ್ದಾವೆ. ಹಾಗಾಗಿ ಹೈಕಮಾಂಡ್ ನ ಮಧ್ಯಪ್ರವೇಶವೇ ಇದಕ್ಕೆ ಸರಿಯಾದಂತಹ ಮದ್ದು. ಹೈಕಮಾಂಡ್ ಏನಾದ್ರೂ ಒಂದ್ ವೇಳೆ ಇಲ್ಲ ಈ ಎರಡೂ ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅಂದ್ರೆ ಅನಿವಾರ್ಯವಾಗಿ ಎರಡೂ ಪಕ್ಷದ ನಾಯಕರು ಒಪ್ಕೊಳ್ಬೇಕಾಗತ್ತೆ. ಅಂತಿಮವಾಗಿ ಹೈಕಮಾಂಡ್ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ, ಈ ಎಲ್ಲಾ ಮಾತುಗಳನ್ನ ಆಡ್ತಿರುವಂತಹ ಸ್ಥಳೀಯ ನಾಯಕರಿಗೆ ಯಾವ ರೀತಿ ವಾರ್ನಿಂಗ್ ಅನ್ನ ಕೊಟ್ಟು ಇರುವಂತಹ ಗೊಂದಲಗಳನ್ನ ಸರಿಪಡಿಸಿಕೊಳ್ಳುತ್ತೆ ಅನ್ನುವಂಥದ್ದು ಮುಂದಿರುವಂತಹ ಚಾಲೆಂಜ್ ಅಂತ ಹೇಳ್ಬೋದು ಅರವಿಂದ್. ಬಟ್ ಈಗ ಪ್ರೀತಮ್ ಗೌಡ ಅವರು ವಿಜಯೇಂದ್ರ ಅವರಿಗೆ ತುಂಬಾ ಆತ್ಮೀಯರು. ರಾಜ್ಯಾಧ್ಯಕ್ಷರ ಮುಖಾಂತರ ಈ ಎಲ್ಲ ವಿಚಾರಗಳನ್ನ ಹೇಳಿಸ್ಬೋದು.
ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟರೆ ಎಗೈನ್ ಪಕ್ಷದಲ್ಲಿ ಅಸಮಾಧಾನ ಇದೆ, ಇವರೆಲ್ಲ ಒಂದಾಗಿಲ್ಲ ಅಂತಕ್ಕಂಥ ಸಂದೇಶ ರವಾನೆ ಆಗಲ್ವಾ ಶ್ರೀನಿವಾಸ್? ಅರವಿಂದ್, ಹೌದು, ಸಹಜವಾಗಿ ಅದು ಹಾಗೆ ಆಗುತ್ತೆ. ಆದ್ರೆ ಈಗಿನ ಪರಿಸ್ಥಿತಿಲಿ ರಾಜ್ಯ ನಾಯಕರು MP ಟಿಕೆಟ್ ಅನ್ನ ಫೈನಲ್ ಮಾಡ್ತಾರೆ, ಯಾವ ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು ಬಿಡಬಾರ್ದು ಅನ್ನುವಂಥದ್ದನ್ನ ರಾಜ್ಯ ನಾಯಕರಿಗೆ ಕೇಂದ್ರ ನಾಯಕರು ಬಿಟ್ಕೊಡ್ತಾರೆ ಅನ್ನುವಂಥದ್ದಿಲ್ಲ. ತಮ್ಮ ಅಭಿಪ್ರಾಯಗಳನ್ನ ಹೇಳ್ಬೋದು, ಆದ್ರೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾಕಂದ್ರೆ ಬಿಜೆಪಿ JDS ಹೊಂದಾಣಿಕೆ ಆಗಿರೋದ್ರಿಂದ ಯಾವ ಕ್ಷೇತ್ರಗಳು JDSಗೆ ಕೊಡಬೇಕು ಅನ್ನುವಂಥದ್ದನ್ನ ಅಂತಿಮ ಮುದ್ರೆ ಹೊತ್ತುವಂಥದ್ದು ಅಮಿತ್ ಶಾ, JP ನಡ್ಡಾ, ಮೋದಿ ಅವರು. ಹಾಗಾಗಿ ಒಂದ್ ವೇಳೆ ಹೈಕಮಾಂಡ್ ಏನಾದ್ರು ಇಂತಿಂತ ಕ್ಷೇತ್ರ ಇವರಿಗೆ ಅನ್ನುವಂಥದ್ದನ್ನ ಫೈನಲ್ ಮಾಡಿದ್ರೆ ಎಷ್ಟೇ ವಿರೋಧ ಇದ್ರೂ ಕೂಡ ತಮ್ಮ ವಿರೋಧಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಪಕ್ಷಕ್ಕಾಗಿ ಕೆಲಸ ಮಾಡಲೇಬೇಕಾಗುತ್ತೆ. ಹಾಗಾಗಿ ಹೈಕಮಾಂಡ್ ನಿಲುವು ಏನು ಅನ್ನುವಂಥದ್ದು ಬಹುಶಃ ಸೀಟು ಹಂಚಿಕೆಯ ಬಳಿಕ ಎಲ್ಲವೂ ಫೈನಲ್ ಆಗುವಂಥದ್ದು. ಅದನ್ನ ಬಿಜೆಪಿ ಹೈಕಮಾಂಡ್ ಯಾವ ರೀತಿಯಾಗಿ ಟ್ಯಾಕಲ್ ಮಾಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅಲ್ಟಿಮೇಟ್ಲಿ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಇವರೆಲ್ಲ ಲೋಕಲ್ ಲೀಡರ್ಸ್ ಎಲ್ಲ ಎಷ್ಟೇ ಏನೇ ಮಾತಾಡಿದ್ರು ಕೂಡ ಫೈನಲಿ ಲೋಕಸಭಾ ಟಿಕೆಟನ್ನು ಫೈನಲ್ ಮಾಡ್ತಕ್ಕಂಥದ್ದು ಹೈಕಮಾಂಡ್. ಅವ್ರು ಯಾವ ರೀತಿ ಪ್ಲ್ಯಾನ್ ಮಾಡ್ತಾರೆ ಅಂತ ಕಾದ್ ನೋಡೋಣ.